ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಶ್ರೀ ಯಶಸ್ವಿನಿ. ಆ್ಯಕ್ಚುಲಿ ತುಂಬ ದಿನಗಳಿಂದ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಲವಾರು ಕಾರಣಗಳಿದೆ ಏನಕ್ಕೆ ನನಗೆ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ Q&A ಪೋಸ್ಟ್ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಕೂಡ ಈ ವಿಡಿಯೋದಲ್ಲಿ ನೆಡ್ಸ್ಕೊಡ್ತೀನಿ. ಸೊ ಐ ವಿಲ್ ಬಿ ಆನ್ಸರಿಂಗ್. ಯಾರ್ಯಾರು ಏನೇನು ಕ್ವಶನ್ಸ್ ಕೇಳಿದ್ದೀರಾ, ಏನೇನು ಕ್ವೈರೀಸ್ ಅಥವಾ ಏನೇನು ಸಜೆಷನ್ಸ್ ಕೊಟ್ಟಿದ್ದೀರಾ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಾಚ್ ದಿಸ್ ವಿಡಿಯೋ. ಸೊ ಫಸ್ಟ್ ಕಮಿಂಗ್ ಟು ವಿಡಿಯೋಸ್ ಏನಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಂದರೆ, ಲೈಫಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ನಾವು ಕನ್ಸಿಸ್ಟೆಂಟಾಗೇ ಇರೋಕ್ಕಾಗಲ್ಲ. ವಿ ನೀಡ್ ಬ್ರೇಕ್. ನಮಗೂ ಒಂದು ಬ್ರೇಕ್ ಅಂತ ಬೇಕಾಗುತ್ತೆ. ಬಿಕಾಸ್ ಲೈಫಲ್ಲಿ 1000 ನಡೀತಾ ಇರುತ್ತೆ. ಅದ್ರ ಮಧ್ಯೆನೂ ನಾವು ಏನೋ ಒಂದು ಕಾನ್ಸಂಟ್ರೇಟ್ ಮಾಡಿ ಕನ್ಸಿಸ್ಟೆಂಟಾಗಿ ಮಾಡ್ತಿರ್ತೀವಿ. ಬಟ್ ವೆನ್ ಒಂದು ಯಾವುದಾದ್ರೂ ಒಂದು ಪೀಕ್ ಪಾಯಿಂಟ್ಸ್ ಅಥವಾ ಏನಾದರೂ ತುಂಬ ಡಿಸ್ಟರ್ಬ್ಡ್ ಆದಾಗ ನಮ್ಮ ಟೈಮ್ ತೊಗೊಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಜಸ್ಟ್ ಟುಕ್ ಮೈ ಟೈಮ್ ಟು ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಜಸ್ಟ್ ಡೂ ಮೈ ಥಿಂಗ್ಸ್. ಆ್ಯಂಡ್ ಸ್ವಲ್ಪ ವರ್ಕ್ ಕಮಿಟ್ಮೆಂಟ್ಸ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಇಟ್ ವಾಸ್ ವೆರಿ 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 ಸ್ಕ್ರ್ಯಾಂಬಲ್ ಒಂಥರ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಈ ಥರ ಎಲ್ಲ ಆಗ್ತಿತ್ತು. ಸೊ ಆ ಮಧ್ಯೆ ಏನು ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ದೆರ್ ವಾಸ್ ಅ ಪೀರಿಯಡ್ ಆಫ್ ಸಮ್ ಡಿಸ್ಟರ್ಬೆನ್ಸ್. ಆಮೇಲೆ ಒಂದು ಡಿಪ್ರೆಸ್ಡ್ ಫೇಸ್ ಈ ಥರ ಎಲ್ಲ ನಡೀತಿತ್ತು. ಸೊ ಇಟ್ಸ್ ಲೈಫ್. ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಆನ್. ಆ್ಯಂಡ್ ಒಳ್ಳೇದಾಗ್ತಿರುತ್ತೆ, ಕೆಟ್ಟದಾಗ್ತಿರುತ್ತೆ, ಎಲ್ಲನೂ ಆಗ್ತಿರುತ್ತೆ. ಅದ್ರ ಜೊತೆನೇ ಲೈಫ್ ನಡೀತಾ ಇರುತ್ತೆ, ನಾವು ಬದುಕ್ತಿರ್ತೀವಿ. ಸೊ ಆ ಥರ ಟೈಮಲ್ಲೆಲ್ಲ ನಮ್ಮ ಸ್ಪೇಸ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಸ್ಪೇಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಐ ಕುಡ್ ನಾಟ್ ಡೂ. ಆ್ಯಂಡ್ ನನಗೆ ತುಂಬ ಕಂಟೆಂಟ್ಸ್ ಇದೆ ಮೈಂಡಲ್ಲಿ. ಮೇ ಬಿ ಐ ವಿಲ್ ಟೇಕ್ ಸಮ್ ವೈಲ್ ಅನಿಸುತ್ತೆ, ಗೊತ್ತಿಲ್ಲ. ಆರ್ ಮೇ ಬಿ ಐ ವಿಲ್ ಜಸ್ಟ್ ಚಿಯರ್ ಅಪ್ ಆ್ಯಂಡ್ ಕಮ್ ಅಪ್ ವಿತ್ ಸಮ್ ಕಂಟೆಂಟ್ಸ್. ಐ ಡೋಂಟ್ ನೋ. ಸೊ ಲೆಟ್ಸ್ ಸಿ. So much is going on. So let's see ಏನೇನಾಗುತ್ತೆ. I'll just try to do more of contents how much ever I can. I'll just try to be active and consistent in my works. So yes. ಆ್ಯಂಡ್ ನಿಜ ಏನಂತ ಗೊತ್ತಿಲ್ಲ, ಐ ಆಮ್ ಲಿಟ್ರಲಿ ಎಕ್ಸ್ಪೀರಿಯನ್ಸಿಂಗ್ ವೆರಿ ಬ್ಯಾಡ್ ಸ್ಕಿನ್ ನವಡೇಸ್. ನಿಜ ಏನಂತ ಗೊತ್ತಿಲ್ಲ. ಸ್ವಲ್ಪ ಸ್ಕಿನ್ ಕೇರ್ ನಾನು ಅಷ್ಟೊಂದು ಕನ್ಸಿಸ್ಟೆಂಟಾಗಿ ಇಲ್ಲ. ಬಟ್ ಆದರೂ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಕೀಪ್ ಅಪ್ ವಿತ್ ಮೈ ಸ್ಕಿನ್. ಬಟ್ ಏನೋ ಗೊತ್ತಿಲ್ಲ, ನಿಜ ಸಿಕ್ಕಾಪಟ್ಟೆ ಬ್ಯಾಡ್ ಸ್ಕಿನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಆ್ಯಕ್ಚುಲಿ ನಾನು ಆ್ಯಕ್ನಿ ಪ್ರಾಬ್ಲಮ್ಮಿಂದ ಹೊರಗೆ ಬಂದು ಆಲ್ಮೋಸ್ಟ್ 1.5 year 2 years ಮೇಲಾಗಿತ್ತು. ಬಟ್ ಈಗ ನಾನು ಸಿವಿಯರಾಗಿ ಆ್ಯಕ್ನಿ ಫೇಸ್ ಮಾಡ್ತಾಯಿದ್ದೀನಿ, ಆ್ಯಕ್ನಿ ಮಾರ್ಕ್ಸ್ ಫೇಸ್ ಮಾಡ್ತಾಯಿದ್ದೀನಿ. ಮತ್ತು ಐ ಡೋಂಟ್ ನೋ ಫಾರ್ ವಾಟ್ ಸೇಕ್. ಮತ್ತು ನನಗೆ ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಸ್ಕಿನ್ನಲ್ಲಿ, ಆರ್ ಟು ಅವಾಯ್ಡ್ ಸಮ್ ಆಫ್ ದ ಥಿಂಗ್ಸ್, ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳೋ ಅಂಥ ಫೇಸ್ ವಾಪಸ್ ಬಂದಿದೆ. ಐ ವಾಸ್ ಜಸ್ಟ್ ನನ್ನ ಸ್ಕಿನ್ನು ಒಂದು ಪೀರಿಯಡಲ್ಲಿ ಫುಲ್ ಹಾಳಾಗಿತ್ತು. ಆ್ಯಂಡ್ ನಾವು ಎವ್ರಿಥಿಂಗ್ ಈಸ್ ಫೈನ್, ಇನ್ಮೇಲೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಥರ ಐ ವಾಸ್. ಬಟ್ ಮತ್ತೆ ಅದೇ ಫೇಸ್ ವಾಪಸ್ ಬರ್ತಿದೆ. ಏನಂತ ಗೊತ್ತಿಲ್ಲ. ಎವ್ರಿಥಿಂಗ್ ಈಸ್ ಆಲ್ ಮೆಸ್ಡ್ ಅಪ್. ಮೈ ಸ್ಕಿನ್, ಮೈ ಹೇರ್, ಮೈ ಲೈಫ್, ಎವ್ರಿಥಿಂಗ್. ಐ ಜಸ್ಟ್ ಡೋಂಟ್ ನೋ. ನನ್ನ ಕೂದಲು ಇವತ್ತೊಂದೇ ನನಗೆ ಖುಷಿ ಆಗ್ತಿರೋದು, ಮುಟ್ಕೊಂಡೆ ಸಾಫ್ಟ್ ಆಗಿದೆ. ಮತ್ತು ನಾನು ಹೆಂಗೆ ಹೇಳಿದ್ರು ಆ ಥರ ನನ್ನ ಮಾತು ಕೇಳ್ತಿದ್ದೆ. ನನ್ನ ಕೂದಲು ಇವತ್ತೊಂದಿನ ಆ್ಯಕ್ಚುಲಿ ಏನಿಲ್ಲ, ಜಸ್ಟ್ ಆಯಿಲ್ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿದ್ದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ ಗುಡ್ ಹೇರ್ ಡೇ ಇದ್ದಾಗಲ್ಲ.
ಸೊ ಇವಾಗ ನೆಕ್ಸ್ಟ್ Q&A ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದ್ದೆ, ಅದಕ್ಕೆ ತುಂಬ ಜನ ರಿಪ್ಲೈ ಮಾಡಿದ್ದೀರಾ. ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ವಿಡಿಯೋ ಮುಖಾಂತರ ಅಂತ ಹೇಳಿದೆ. ಸೊ ಇವಾಗ ಆ Q&A ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಮಾಡ್ತೀನಿ ನಾನು. ಸೊ ಓಕೆ, ನಾನು ಆ್ಯಕ್ಚುಲಿ ಯಾರ್ದು ನೇಮ್ ಮೆನ್ಷನ್ ಮಾಡಿ ಅಥವಾ ಯೂಸರ್ಸ್ ನೇಮ್ ಐಡಿ ಆ ಥರ ಎಲ್ಲ ನಾನು ಮೆನ್ಷನ್ ಮಾಡಿ ಹೇಳಕ್ಕೆ ಹೋಗಲ್ಲ. ಏನು ಕ್ವಶನ್ಸ್ ಬಂದಿದೆಯೋ ಅದಕ್ಕೆ ನಾನು ಆನ್ಸರ್ ಮಾಡತ್ತಾ ಹೋಗ್ತೀನಿ ಡೈರೆಕ್ಟಾಗಿ. ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾಕೆ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ, ಯಾವ ವಿಡಿಯೋಸು ಪೋಸ್ಟ್ ಮಾಡ್ತಾ ಇಲ್ಲ ಅಂತ. ಓಕೆ, ಈ ಕ್ವಶನ್ ಯಾರು ಕೇಳಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಕೆಲವೊಬ್ಬರು ತುಂಬ ಕನ್ಸಿಸ್ಟೆಂಟಾಗಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ನಮ್ಮ ವ್ಲಾಗ್ಸ್ ಆಗಿರಲಿ, ನಮ್ಮ ವೀಡಿಯೋಸ್ ಆಗಿರಲಿ ಏನಂತ. ಆ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಎಲ್ಲೋ 100 ಜನದಲ್ಲಿ ಒಬ್ಬರ ಅಥವಾ 1000 ಜನದಲ್ಲಿ ಒಬ್ಬರ, 10 ಜನನೇ ಯಾರೇ ಆಗಿರ್ಬೋದು, ಒಂದು ಎಂಕರೇಜ್ಮೆಂಟ್ ತೋರಿಸ್ತಾರಲ್ವ, ಅಥವಾ ಒಂದು ಪ್ರೋತ್ಸಾಹ, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಲೈಕ್ ಒಂಥರ ಬ್ಯಾಕಪ್ ಆಗಿರ್ತಾರೆ. ಲೈಕ್ ಏನಾಯಿತು ಅವ್ರಿಗೆ ಒಂಥರ ಕನ್ಸರ್ನ್ ಇರುತ್ತೆ. ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮಿಂದ. ಆ್ಯಕ್ಚುಲಿ ನಾನು ತುಂಬ ಕಮೆಂಟ್ಸ್ ಸಹ, ಮೆಸೇಜಸ್ ಸಹ ರಿಸೀವ್ ಮಾಡಿದ್ದೀನಿ. ಎಸ್, ದೆರ್ ವಾಸ್ ಸಮ್ ಲೋ ಥಿಂಗ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಮೆಸ್ಡ್ ಅಪ್. ಆ್ಯಂಡ್ ನಾನು ಬ್ರೇಕ್ ತೊಗೊಳ್ಳೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ, ಯಾವುದೇ ವ್ಲಾಗ್ ಸಹ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಕನ್ಸರ್ನ್. I'll try my level best to be consistent in my vlogs and videos. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹೋಮ್ ಟೂರ್ ಮಾಡಿ ಅಂತ. ಓಕೆ, ಹೋಮ್ ಟೂರ್ ಮಾಡಬೇಕಾ? ಎಸ್, ಮಾಡೋಣ. ಹೋಮ್ ಟೂರ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ, ಬಿಕಾಸ್ ಹ್ಯಾವ್ ಟು ಸೆಟ್ ರೈಟ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಹಬ್ಬ ಬೇರೆ ಬಂತಲ್ಲ, ಸೊ ಹಬ್ಬ ಆದಮೇಲೆ ಖಂಡಿತ ನಾನು ಟ್ರೈ ಕೊಡ್ತೀನಿ ಹೋಮ್ ಟೂರ್ ಮಾಡೋಕ್ಕೆ. ಆಗುತ್ತೆ ಡೆಫಿನೆಟಾಗಿ. ಬಟ್ ನನಗೆ ಒಬ್ಬರು ಕ್ಯಾಮ್ರಾ ಪರ್ಸನ್ ಹೆಲ್ಪ್ ಬೇಕು. ನನಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಆ ಥರ ಕ್ಯಾಮ್ರಾ ಪರ್ಸನ್ ಹೆಲ್ಪ್ ಇಲ್ಲ ವ್ಲಾಗ್ ಮಾಡೋಕ್ಕೆಲ್ಲ. ಸೊ ನೋಡೋಣ, ಐ ಟ್ರೈ ಮೈ ಬೆಸ್ಟ್. ಹಬ್ಬ ಆದಮೇಲೆ ನಾನು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ ಹೋಮ್ ಟೂರ್ದು. ಓಕೆ, ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಕಂಟಿನ್ಯೂ ಡೂಯಿಂಗ್ ಸೇಮ್ ವರ್ಕ್. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಅಪ್ರಿಸಿಯೇಷನ್, ನಿಮ್ಮ ಸಪೋರ್ಟ್, ನಿಮ್ಮ ಎಂಕರೇಜ್ಮೆಂಟ್ ತುಂಬ ಮ್ಯಾಟರ್ ಆಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಮಗೆ ರೀಚ್ ಸಿಗದೇ ಇದ್ದಾಗ ಅಥವಾ ನಾವು ಹಾಕೋ ಎಫರ್ಟ್ಸಿಗೆ ಒಂದು ಅಪ್ರಿಸಿಯೇಷನ್ ಸಿಗದೇ ಇದ್ದಾಗ ಲೈಕ್ ಏನು ಮಾಡಿದ್ರು ಅಷ್ಟೇ ಅಲ್ವಾ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಬಟ್ ಈ ಥರ ಯಾರೋ ನಮಗೆ ಎಂಕರೇಜ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗೆಲ್ಲ ನಿಜ ತುಂಬ ಖುಷಿಯಾಗುತ್ತೆ. ಇನ್ನು ಜಾಸ್ತಿ ಕಂಟೆಂಟ್ಸು, ವ್ಲಾಗ್ಸ್, ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ, ಏನಾದರೂ ಕ್ರಿಯೇಟಿವ್ ಆಗಿ ಹೆಲ್ಪ್ ಆಗೋ ಥರ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. I'll try my level best to entertain and do more of contents which are useful. Thank you. ನೀವು ಎಲ್ಲಿ ಇರೋದು? ನಾನು ಎಲ್ಲಿ ಇರೋದು ಅಂತ ಅಂದರೆ ಅದೇ ಒಂಥರ ಏನೋ ಅದೇನೋ ಇದೆಯಲ್ಲ, ಆಕಾಶ ಭೂಮಿ ಮೇಲೆ ಆಕಾಶ ಕೆಳಗೆ ಆ ಥರ ಹೇಳೋದ. ಎಲ್ಲಿ ಇರೋದು ಅಂದರೆ ನಾನು ಇರೋದು ಏನು ನಮ್ಮ ಮನೆ ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ. ನಾನಿರೋದು ಬ್ಯಾಂಗ್ಳೂರಲ್ಲಿ, ಕರ್ನಾಟಕ. ಓಕೆ, ನೀವು ಜಾಸ್ತಿ ಸ್ಕಿನ್ ಕೇರ್ ವಿಡಿಯೋಸ್ ಮಾಡಿ. ಹೌದು, ನಾನು ಜಾಸ್ತಿ ಸ್ಕಿನ್ ಕೇರ್ ವಿಡಿಯೋಸ್ ಮಾಡಬೇಕು. ಆ್ಯಕ್ಚುಲಿ ಐ ಆಮ್ ಬೇಸ್ಡ್ ಫ್ರಮ್ ಸ್ಕಿನ್ ಕೇರ್, ಮೇಕಪ್ ಆ್ಯಂಡ್ ಬ್ಯೂಟಿ. ನಾನು ಆ್ಯಸ್ ಅ ಇನ್ಫ್ಲುಯೆನ್ಸರ್ ನನಗೆ ತುಂಬ ಅಂದರೆ ತುಂಬ ಕಂಟೆಂಟ್ಸ್ ಹೇಳಬೇಕು ನಿಮ್ಮ ಹತ್ರ. ಬಟ್ ದ ಥಿಂಗ್ ಈಸ್, ಇವಾಗ ನನ್ನ ಸ್ಕಿನ್ನೇ ಹಾಳಾಗಿ ಹೋಗಿದೆ. ಆ್ಯಂಡ್ ಐ ಡೋಂಟ್ ಹ್ಯಾವ್ ಟೈಮ್ ಆ್ಯಂಡ್ ಸೋ ಮಚ್ ಆಫ್ ಥಿಂಗ್ಸ್ ಆರ್ ಮೆಸ್ಡ್ ಅಪ್.
ಪ್ರೆಸೆಂಟ್ಲಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಐ ಡೆಫಿನೆಟ್ಲಿ ಬಿ ಬ್ಯಾಕ್ ವಿತ್ ಸೋ ಮೆನಿ contents of skincare, beauty, essentials, and day-to-day lives ಎಲ್ಲದನ್ನು ಸಹ I'll be back with so many of the contents. Stay tuned. ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದ್ದೀರಾ. ಎಸ್, ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬಲ್ಲೂ ಸಹ ಕೇಳಿದ್ದೀರಾ. ಬಟ್ ನನಗೆ ಯಾರಾದರೂ ಒಬ್ಬರು ಹೆಲ್ಪಿಂಗಿಗೆ ಬೇಕು ಹೋಮ್ ಟೂರ್ ಮಾಡೋಕ್ಕೆ, ಬಿಕಾಸ್ ಐ ಕಾಂಟ್ ರೆಕಾರ್ಡ್ ಒಂದು ಕ್ಯಾಮ್ರಾ ಇಟ್ಕೊಂಡು. ಸೊ ನೋಡೋಣ, ಹಬ್ಬ ಆದಮೇಲೆ ಐ ಟ್ರೈ. ಓಕೆ, ನಿಮ್ಮ ಡಾನ್ಸ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನೀವು ಅಪ್ಪು ಫ್ಯಾನ್, ನಾನು ಕೂಡ ಅಪ್ಪು ಫ್ಯಾನ್ ಅಂತ ಯಾರೋ ಕಳಿಸಿದ್ದಾರೆ. ಎಸ್, ಆ ಟ್ರಿಬ್ಯೂಟ್, ಆ ಸಾಂಗ್ ಒಂದು ಜೋಶ್. ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅಂದರೆ, ಅಪ್ಪು ಅಂದರೆ ಅದೊಂದು ಜೋಶ್ ಇದೆಯಲ್ಲ. ಸೊ ಆ್ಯಕ್ಚುಲಿ ಇನ್ನು 2 ಸಾಂಗ್ ಇದೆ. ಐ ವಿಲ್ ಪೋಸ್ಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬಟ್ ಆ ವಿಡಿಯೋಸ್ಗೆ ತುಂಬ ಅಂದರೆ ತುಂಬ ಅಪ್ರಿಸಿಯೇಷನ್ ಬಂದಿದೆ ಆ್ಯಂಡ್ ತುಂಬ ಲೈಕ್ಸ್, ಶೇರ್ಸ್, ವ್ಯೂಸ್ ಬಂದಿದೆ. ಐ ಆಮ್ ಹಾರ್ಟ್ಫುಲಿ ಹ್ಯಾಪಿ ಫಾರ್ ದಟ್. ನಿಜ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಟ್ಸ್ ದ ಪವರ್ ಆಫ್ ಅಪ್ಪು. ಎಸ್, ಮಾತೇ ಇಲ್ಲ ನನಗೆ. ಎಷ್ಟು ಜನ ಅಭಿಮಾನಿಗಳು ಕಮೆಂಟ್ಸ್ ಮಾಡಿದ್ದೀರಾ, ಇದು ಮಾಡಿದ್ದೀರಾ. ನಾನು ಕಮೆಂಟ್ಸ್ ತುಂಬ ಇದೆ, ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ ತುಂಬಾ ಖುಷಿಯಾಯಿತು. ಮಾತೇ ಬರ್ತಿಲ್ಲ. ಐ ಆಮ್ ಜಸ್ಟ್ ಸೊ ಹ್ಯಾಪಿ ಫಾರ್ ದಟ್. ನೆಕ್ಸ್ಟ್ ಯಾವ ವ್ಲಾಗ್ ಮಾಡ್ತೀರಾ? ನೆಕ್ಸ್ಟ್ ಯಾವ ವ್ಲಾಗ್ ಅಂದರೆ ಮೇ ಬಿ ಇದು ನಾನು ಅಪ್ಲೋಡ್ ಮಾಡಾದ್ಮೇಲೆ ಇದೇ ಆಗಿರ್ಬೋದು. ಸೊ ಈಗ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಯಾವ ವ್ಲಾಗ್ ಮಾಡ್ತೀನಿ ಅಂತ ನಿಜ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಕಂಟೆಂಟ್ಸ್ ತುಂಬ ಇದೆ, ಬಟ್ ನಾನಿವಾಗ ಆ ಸಿಚುಯೇಷನ್ ಇಲ್ಲ, ಕಂಟೆಂಟ್ಸ್ನ ಶೂಟ್ ಮಾಡೋ ಸಿಚುಯೇಷನಲ್ಲಿ ಇಲ್ಲ. ಸೊ ನೋಡೋಣ, ಯಾವುದಾದ್ರು ರ್ಯಾಂಡಮ್ ಆಗಿ ಏನಾದರೂ ಆದರೆ ಅದನ್ನು ನಾನು ಟ್ರೈ ಮಾಡ್ತೀನಿ ಶೂಟ್ ಮಾಡ್ಕೊಳ್ಳೋಕ್ಕೆ. ನೋಡೋಣ, ಐ ವಿಲ್ ಬಿ ಪೋಸ್ಟಿಂಗ್. ಓಕೆ, ಮೇಕಪ್ ವಿಡಿಯೋ ಮಾಡಿ. ಓಕೆ, ಮೇಕಪ್ ವಿಡಿಯೋ ಅಂದರೆ ಐ ಮೀನ್ ಟ್ಯುಟೋರಿಯಲ್ ಅಲ್ವಾ? ಎಸ್, ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಒಂದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ. ದಟ್ ವಾಸ್ ನಾಟ್ ಅ ಮೇಕಪ್ ಟ್ಯುಟೋರಿಯಲ್, ಇಟ್ ವಾಸ್ ಅ ಗೆಟ್ ರೆಡಿ ವಿತ್ ಮೀ. ಮೇಕಪ್ ಟ್ಯುಟೋರಿಯಲ್ ಮಾಡಬೇಕು, ಬಟ್ ನನಗೆ ಟೈಮ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಮಾಡ್ತೀನಿ. ದಿಸ್ ಇಸ್ ಆಲ್ ಮೈ ಕಂಟೆಂಟ್ಸ್. ಲೈಕ್ ಅದೊಂಥರ ನನ್ನ ನಾಲೆಡ್ಜ್, ಪ್ಯಾಷನ್. I am with it. As an influencer, those are my things I have to definitely do, and I have to definitely ಏನಂತಾರೆ, ಟಿಪ್ಸ್ ಆಗಿರ್ಬೋದು ಅಥವಾ ನನಗೆ ಏನೇನು ನಾಲೆಡ್ಜ್ ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿರುತ್ತೆ. ಡೆಫಿನೆಟ್ಲಿ ನಾನು ಅದನ್ನು ಮಾಡ್ತೀನಿ. ಐ ಜಸ್ಟ್ ನೀಡ್ ಅ ಲಿಟಲ್ ಟೈಮ್ ಫಾರ್ ಏನಂತಾರೆ, ಮೈ ಸ್ಪೇಸ್. ಸೊ ಡೆಫಿನೆಟ್ಲಿ ಇದಾದಮೇಲೆ I'll be back with so many videos of that kind. Beauty, makeup, skincare, everything. Stay tuned. I like your family. Please do videos more with your family. ಓಕೆ, ಇದು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಮನೆ ದೇವರು, ಅದಕ್ಕೆ ಬಂದಿರೋದು ರೆಸ್ಪಾನ್ಸ್ ಅನಿಸುತ್ತೆ, ಆ ವ್ಯೂವರ್ ಅನಿಸುತ್ತೆ. ಎಸ್, ಆ್ಯಕ್ಚುಲಿ ಯಾವುದು ಇವೆಂಟ್ಸ್ ಆಗಿಲ್ಲ ಸದ್ಯಕ್ಕೆ. ಪಕ್ಕ ಯಾವ್ದಾದ್ರು ಇವೆಂಟ್ಸ್ ಆ್ಯಕ್ಚುಲಿ ಆಯಿತು, ನಾನು ಬ್ಲಾಗ್ ಮಾಡಬೇಕಿತ್ತು. ಸಾರಿ, ಐ ಆಮ್ ಹಾನೆಸ್ಟ್. ಓಕೆ, ಆ್ಯಕ್ಚುಲಿ ಐ ವಾಸ್ ಅಪ್ಸೆಟ್ ಫಾರ್ ಸಮ್ ರೀಸನ್, ಗೊತ್ತಿಲ್ಲ ನನಗೆ. ಸ್ವಲ್ಪ ಬೇಜಾರಲ್ಲಿದ್ದೆ ಆ್ಯಂಡ್ ನಾನು ಪರಿಸ್ಥಿತಿಲಿ ಇರಲಿಲ್ಲ, ವಿಡಿಯೋ ಮಾಡುವಂಥ ಪರಿಸ್ಥಿತಿಲಿ. ಸೊ ಅದಕ್ಕೋಸ್ಕರ ನಾನು ಮಾಡಲಿಲ್ಲ. ಬಟ್ ಐ ಹ್ಯಾಡ್ ಅ ಚಾನ್ಸ್, ನಾನು ಮಾಡಲಿಲ್ಲ. ವೆರಿ ಸಾರಿ ಫಾರ್ ದಟ್. ನೆಕ್ಸ್ಟ್ ಯಾವುದೇ ಇವೆಂಟ್ ಇದ್ದರೂ ಡೆಫಿನೆಟಾಗಿ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ Q&As ಇದೆ. ಅದೇ ಜಾಸ್ತಿ ಹೋಮ್ ಟೂರ್ ಮಾಡಿ, ಯುವರ್ ವಿಡಿಯೋಸ್ ಆರ್ ನೈಸ್, ಆಮೇಲೆ
ಅದೇ ಜಾಸ್ತಿ ನೈಸ್ ವಿಡಿಯೋಸ್ ಚೆನ್ನಾಗಿದೆ, ಜಾಸ್ತಿ ವಿಡಿಯೋಸ್ ಮಾಡಿ, ರೀಲ್ಸ್ ಮಾಡಿ, ಅದೇ ಜಾಸ್ತಿ ವಿಡಿಯೋಸ್ ಮಾಡಿ ಅಂತಾನೆ ಇದೆ. ಆಮೇಲೆ ಹೋಮ್ ಟೂರ್ ಏನು ತುಂಬ ಜನ ಹೋಮ್ ಟೂರ್ ಕೇಳಿದ್ದೀರಾ. ಓಕೆ, ಐ ವಿಲ್ ಡೆಫಿನೆಟ್ಲಿ ಟ್ರೈ ಹೋಮ್ ಟೂರ್ ಮಾಡೋಕ್ಕೆ. ಅದೇ ಜಾಸ್ತಿ ವಿಡಿಯೋಸ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ. ಆಮೇಲೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ. ಡೆಫಿನೆಟ್ ಆಗಿ ಐ ವಿಲ್ ಡೂ. ಯು ಗೈಸ್ ಡೋಂಟ್ ಬಿಲೀವ್, ನಾನು ಈ ವಿಡಿಯೋ ಸಹ ಮಧ್ಯರಾತ್ರಿ ಶೂಟ್ ಮಾಡ್ತಾ ಇದ್ದೀನಿ 2:17 AM ಬಿಕಾಸ್ ಆ ಥರ ಇದೆ ಸಿಚುಯೇಷನ್ಸ್. ಆ್ಯಂಡ್ ಜಸ್ಟ್ ಬಿಕಾಸ್ ದೆರ್ ಈಸ್ ಸೋ ಮಚ್ ಗೋಯಿಂಗ್ ಆನ್ ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಆ್ಯಂಡ್ ವಿತ್ ಸೋ ಮೆನಿ ಆಫ್ ವರ್ಕ್ ಅದು ಇದು ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಬೇಜಾರಾಗ್ತಿತ್ತು. ಎಸ್, ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ಆ್ಯಂಡ್ ಏನೋ ಒಂಥರ ನೋ, ಐ ಹ್ಯಾವ್ ಟು ಅಟ್ಲೀಸ್ಟ್ ಶೂಟ್ ದಿಸ್ Q&A ಅಥವಾ ಏನಾಗ್ತಿದೆ ಅಂತ ಆದರೂ ಐ ಹ್ಯಾವ್ ಟು ಜಸ್ಟ್ ಡೂ ಸಮ್ ವಿಡಿಯೋ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಈ ವಿಡಿಯೋ ಒಂದು ನನಗೋಸ್ಕರ. ಆಮೇಲೆ ಯಾರ್ಯಾರು ನನಗೆ ಸಪೋರ್ಟಿವ್ ಆಗಿದ್ದಾರೆ, ಯಾರ್ಯಾರು ನನಗೆ ಎಂಕರೇಜ್ ಮಾಡ್ತಿದ್ದಾರೆ, ಆಮೇಲೆ ಯಾರ್ಯಾರಿಗೆ ಕನ್ಸರ್ನ್ ಇದೆ, ಓಕೆ ಇವರು ವ್ಲಾಗ್ ಮಾಡಿಲ್ಲ, ಏನಕ್ಕೆ ಮಾಡಿಲ್ಲ, ಏನಾಯಿತು ಆ ಥರ ಕೇಳೋರು ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಇದ್ದಾರಲ್ಲ, ನಿಜ ತುಂಬ ಖುಷಿ ಆಗುತ್ತೆ. ಲೈಕ್ ಆ ಥರ ಕಮೆಂಟ್ಸ್ ಅಥವಾ ಮೆಸೇಜಸ್ನ ರಿಸೀವ್ ಮಾಡಿದಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ನಮಗೂ ಅಷ್ಟೇ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಅದಕ್ಕಾದರೂ ನಾವು ಲೋ ಫೀಲ್ ಮಾಡ್ತಾಯಿದ್ರು, ಇಲ್ಲ ನಾವು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಐ ಆಮ್ ರಿಯಲಿ ಏನಂತಾರೆ, ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ಇನ್ನು ಜಾಸ್ತಿ ನಾನು Q&A ಕ್ವೆಶನ್ಸ್ ಏನೂ ತೊಗೊಳ್ಳಲ್ಲ. ಬಿಕಾಸ್ ಜಾಸ್ತಿ ಅದೇ ಲೈಕ್ ನೈಸ್ ವಿಡಿಯೋಸ್ ಅಥವಾ ನೈಸ್ ರೀಲ್ಸ್, ಆಮೇಲೆ ಜಾಸ್ತಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ನೋದು, ಆಮೇಲೆ ಹೋಮ್ ಟೂರ್ ಮಾಡಿ ಅಂತ ಅನ್ನೋದು, ಅದು ಬಿಟ್ಟು ಸ್ವಲ್ಪ ಯಾವ್ದ್ಯಾವುದು ಮೇಯ್ನಾಗಿ ಇದೆಯೋ ಅದನ್ನು ಮಾತ್ರ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನೆಲ್ಲ ಜಸ್ಟ್ ಕ್ಯಾಶುಯಲ್ ಲೈಕ್ ಹೌ ಆರ್ ಯು, ಆಮೇಲೆ ಏನು ಮಾಡ್ತೀವಿ ಈ ಥರ ಎಲ್ಲ ಏನಂತಾರೆ ನಾರ್ಮಲ್, ಇದಕ್ಕೆ ನಾನು ಆನ್ಸರ್ ಮಾಡಿಲ್ಲ. ಸೊ ಎಸ್, Q&A ಇದಾಗಿತ್ತು. ಸೊ ನೆಕ್ಸ್ಟ್, ಸೊ ಓಕೆ, ಎಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ತುಂಬ ಬೇಜಾರಾದಾಗ ಅಥವಾ ತುಂಬ ಡಿಪ್ರೆಸ್ಡ್ ಆದಾಗ ಹೌ ವಿಲ್ ಯು ಮ್ಯಾನೇಜ್ ಅಥವಾ ಹೌ ವಿಲ್ ಯು ಮೇಕ್ ಯೋರ್ ಸೆಲ್ಫ್ ಬಿ ಬ್ಯಾಕ್ ಅಗೇನ್, ಆ ಥರ ಲೈಕ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಆ ಸಿಚುಯೇಷನ್ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಲೈಕ್ ಯಾರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತನ್ನೋದು ನಾನು ತಿಳ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ. ಸೊ ನನಗಿವಾಗ ಕೇಕ್ ತಿನ್ಬೇಕನ್ನಿಸ್ತಿದೆ, ಒಳ್ಳೆ ರೆಡ್ ವೆಲ್ವೆಟ್ ಕಪ್ ಕೇಕ್ ತಿನ್ಬೇಕನ್ನಿಸ್ತಿದೆ. ಆ್ಯಂಡ್ ಡೆತ್ ಬೈ ಚಾಕ್ಲೇಟ್ ಪೇಸ್ಟ್ರಿ ತಿನ್ಬೇಕನ್ನಿಸ್ತಿದೆ. ಬಿಕಾಸ್ ಐ ಹ್ಯಾವ್ ಇಟ್, ತಿನ್ನಬೇಕಂತ ಅನಿಸ್ತಿದೆ. ತಿನ್ನದ ಅಲ್ಲ, ತಿನ್ನಲ್ಲ. ಐ ಆಮ್ ಅ ಡೆಸರ್ಟ್ ಪರ್ಸನ್. ಐ ಕಾಂಟ್ ಲಿವ್ ವಿತೌಟ್ ಡೆಸರ್ಟ್ಸ್. ನನಗೆ ಬೇಜಾರಾಗಲಿ, ಖುಷಿ ಆಗಲಿ, ಪೇಯ್ನ್ ಆಗಲಿ, ಏನೇ ಆಗಲಿ, ನನಗೆ ಡೆಸರ್ಟ್ ತಿಂದರೆ ಸಮಾಧಾನ. ಸೊ ಐ ಆಮ್ ಅ ಡೆಸರ್ಟ್ ಪರ್ಸನ್. ಸ್ವೀಟ್ ಟೂತ್ ನಾನೊಂಥರ, ಐ ಕಾಂಟ್ ಲಿವ್ ವಿತೌಟ್ ಡೆಸರ್ಟ್ಸ್ ಆ ಥರ. ಸೊ ಇವತ್ತು ಐ ವಾಸ್ ಜಸ್ಟ್ ಫೀಲಿಂಗ್ ಲೋ ಆ್ಯಂಡ್ ಐ ಥಿಂಕ್ ಐ ನೀಡ್ ಸಮಥಿಂಗ್ ಟು ಚಿಯರ್ ಅಪ್. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಸಮಥಿಂಗ್ ಸ್ಪೆಷಲ್. ಸೊ ಅದನ್ನು ತಿನ್ನೋಣ ಇವಾಗ. ಸೊ ವೆನ್ ಐ ಸೇ ಡೆಸರ್ಟ್ಸ್, ಐ ಆಮ್ ಅ ಸ್ವೀಟ್ ಟೂತ್, ದಿಸ್ ವಿಲ್ ಬಿ ದ ಥಿಂಗ್ಸ್. ಸೊ ಇದು ಸ್ನಿಫಿ ಆಲ್ಮಂಡ್ ಕ್ಯಾರಮೆಲ್ ಅಂತ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದೆ. ಸೊ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ. ಆಮೇಲೆ ಡಾರ್ಕ್ ಚಾಕ್ಲೇಟ್,
ಕ್ಯಾನ್ಬೆರಿ ಡಾರ್ಕ್ ಚಾಕ್ಲೇಟ್ಸ್ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಮಿಲ್ಕ್ ಚಾಕ್ಲೇಟ್ಸ್ನ ಜಾಸ್ತಿ ತಿಂತಾ ಇಲ್ಲ ಇವಾಗ, ಬಿಕಾಸ್ ಮಿಲ್ಕ್ ಚಾಕ್ಲೇಟ್ಸ್ನ ನಾನು ಕನ್ಸ್ಯೂಮ್ ಮಾಡಿದ್ರೆ ನನಗೆ ಪಿಂಪಲ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ 1 2 3 ಇಯರ್ಸಿಂದ ನಾನು ಅಂದರೆ ತಿನ್ನೋದೇ ಇಲ್ಲ ಅಂತಲ್ಲ, ತಿಂತೀನಿ, ಬಟ್ ನಾನು ಆಪ್ಟ್ ಮಾಡಲ್ಲ ತಿನ್ನೋಕ್ಕೆ. ಡಾರ್ಕ್ ಚಾಕ್ಲೇಟ್ಸ್ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಕ್ರೇವಿಂಗ್ಸ್ ಆಗುತ್ತೆ ನನಗೆ ಡಾರ್ಕ್ ಚಾಕ್ಲೇಟ್ಸ್. ಸೊ ನಂಗೆ ತುಂಬ ಇಷ್ಟ ಡಾರ್ಕ್ ಚಾಕ್ಲೇಟ್ಸ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಸ್ಪೆಷಲ್ ಫಾರ್ ಮಿ. So yes, coming to this, oh my god, these I can't live without these. ಏನಂತಾರೆ, ನನಗೆ ಈ ರೆಡ್ ವೆಲ್ವೆಟ್ ಕಪ್ ಕೇಕ್ಸ್, ಆಮೇಲೆ ಡೆತ್ ಬೈ ಚಾಕ್ಲೇಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ದೀಸ್ ಆರ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ, ವೆರಿ ವೆರಿ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಫಾರ್ ಮೈ ಹಾರ್ಟ್. I just love them. Okay, first cupcakes. Oh my god. Just look at them, how beautiful they are. Chocolates ke ಬೇಜಾರಾಗೋಯ್ತು. So okay, I'll not eat these chocolates. I'll preserve it and I'll eat. ಸೊ ಇವಾಗ ಇದನ್ನು ಚಾಕ್ಲೇಟ್ಸ್ನ ತಿನ್ನೋಕೆ ಹೋಗಲ್ಲ, ಬಿಕಾಸ್ ಖಾಲಿ ಮಾಡೋಕ್ಕಂತೂ ಆಗಲ್ಲ. ಸೊ ಡೆಸರ್ಟ್ಸ್ನೂ ಖಾಲಿ ಮಾಡೋಕ್ಕಾಗಲ್ಲ, ಬಟ್ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಿದೆ. ಸೊ ನಾನು ತಿನ್ನಲೇಬೇಕು, ಆ್ಯಂಡ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ. ಅದಕ್ಕೋಸ್ಕರ Death by chocolate. I'm dead. I am dead. So creamy. Oh my god. If one thing I cannot live without, this Death by chocolate and chocolate cakes and any desserts. Yes. So okay, taking my first bite. This is called life. ನನಗೆ ಎಸ್ಪೆಷಲಿ ಚಾಕ್ಲೇಟ್ ಟ್ರಫಲ್ಸ್ ಅಥವಾ ಡೆತ್ ಬೈ ಚಾಕ್ಲೇಟ್ಸಲ್ಲೆಲ್ಲ ಈ ಚಾಕ್ಲೇಟ್ ಗನಾಶ್ ಇರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಬಿಕಾಸ್ ದಟ್ ಅದು ಮಾಡೋದು ಸ್ವಲ್ಪ ಕಷ್ಟ, ಆ್ಯಂಡ್ ನಂಗೆ ತಿನ್ಬೇಕಾದ್ರೆ ಮಾತಾಡೋಕ್ಕಾಗಲ್ಲ. ಮಾತಾಡದೇ ಇದ್ರೇ ಬೆಟರು. ಸಖತ್ತಾಗಿದೆ. ದಯವಿಟ್ಟು ಯಾರು ದೃಷ್ಟಿ ಹಾಕಬೇಡಿ, ಕಣ್ಣಾಕ್ಬೇಡಿ. ನಾನು ಇದನ್ನು ತಿಂದು ಮುಗಿಸೋವರೆಗೂ ವಿಡಿಯೋ ಮಾಡಿದ್ರೆ ವಿಡಿಯೋ 1 hour ಆಗುತ್ತೆ. ಸೊ ನೆಕ್ಸ್ಟ್ ಕಪ್ ಕೇಕ್ ತಿನ್ನೋಣ. ಓಕೆ, ಅದೇನು ಸೂಪರ್. ನನಗೆ ಅದು ಬರಲ್ಲ, ಬಟ್ ಹಾಗೆ ಅನ್ಸುತ್ತೆ ನನಗೆ ಯಾವಾಗಲೂ ತಿಂದರೆ. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೈ ಹಾರ್ಟ್. ಸೊ ನಾನು ಅದನ್ನು ಸ್ಪೂನಲ್ಲಿ ತಿಂದೆ, ಇದನ್ನು ಸ್ಪೂನಲ್ಲೇ ತಿನ್ನಲ್ಲ. ನಾನು ಆ್ಯಕ್ಚುಲಿ ಸ್ಪೂನಲ್ಲಿ ತಿನ್ನಲ್ಲ ಕಪ್ ಕೇಕ್ಸ್ನ. ಹೆಂಗೆ ತಿಂತೀನಿ ಗೊತ್ತಾ, ಬಟ್ ವೀಡಿಯೋ ಮಾಡ್ತಾಯಿದ್ದೀನಿ, ಯೋಚನೆ ಮಾಡ್ತಾಯಿದ್ದೀನಿ ಹೆಂಗೆ ತಿನ್ನಲಿ ಅಂತ. ನಾನು ಹೆಂಗೆ ತಿಂತೀನಿ ಹಂಗೆ ತಿಂತೀನಿ. ಬೇರೆ ಥರ ಎಲ್ಲ ತಿಂದರೆ ನಂಗೆ ಚೆನ್ನಾಗಿ ಅನಿಸಲ್ಲ.
I just love it. Coco. ಆ್ಯಕ್ಚುಲಿ ಮೂವಂಗೆಲ್ಲ ಮಾಡ್ಕೊಂಡು ತಿಂತೀನಿ, ಬಟ್ ವಿಡಿಯೋ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಹೆಂಗೆ ತಿಂತಾ ಇದ್ದೀನಿ. ಸ್ಪೂನಲ್ಲೆಲ್ಲ ಏನು ತಿನ್ನಲ್ಲ ಅಲ್ವಾ, ತುಂಬ ತಿನ್ಬೇಕು. ಅಂತಿನೂ ಅಷ್ಟೇ, ಎಂಜಾಯ್ ಮಾಡ್ಕೊಂಡೆಲ್ಲ ತಿಂದರೆ ಬೇಕು. My heart is happy, my soul is happy, I'm happy. Thank you so much. ಸೊ ಇನ್ನು ಮಿಕ್ಕಿದ್ದನ್ನ ಸ್ವಲ್ಪ ನಾಳೆಗೆ ಪ್ರಿಸರ್ವ್ ಮಾಡ್ಕೊಂಡು ತಿಂತೀನಿ. ನಾನೊಂದು ಸ್ವಲ್ಪ ಹಾಗೆ ಲೈಕ್ ಇದೆ ಅಂತ ಅಂದ್ಬಿಟ್ಟು ನಾನೆಲ್ಲ ಕಪ 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 ಅಂತ ಒಂದೇ ಸತಿ ತಿನ್ನಲ್ಲ. ಆ್ಯಂಡ್ ನನಗೆ ಆ ಕೆಪಾಸಿಟಿನೂ ಇಲ್ಲ. ನನಗಿಷ್ಟ ಅಂತ ತಿಂತೀನಿ, ಬಟ್ ಅದನ್ನೇ ಮುಖಕ್ಕೆ ಕೊಡಿಯೋ ಥರ ಎಲ್ಲ ತಿನ್ನಲ್ಲ. ಐ ಜಸ್ಟ್ ಪ್ರಿಸರ್ವ್ ಇಟ್ 1 day or 2 day, ಸ್ವಲ್ಪ ಲೈಟಾಗಿ ತಿಂತೀನಿ. ಸೊ ಮಿಕ್ಕಿದ್ದನ್ನು ನಾಳೆ ತಿಂತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ಇನ್ನಷ್ಟು ಹೆಚ್ಚಿನ ಕಂಟೆಂಟ್ಸ್ಗೆ, ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ, ಆ್ಯಂಡ್ ನನ್ನ ವೀಡಿಯೋಸ್ನ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.